ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಿಸ್ ಈಸ್ ಮಂಡೇ ವ್ಲಾಗ್. ಸೊ ಮಂಡೇ ಸ್ಕೂಲ್ ಸ್ಟಾರ್ಟ್ ಅಲ್ವಾ, ಸೊ ಹಾಗಾಗಿ 5:45 6 ಗಂಟೆಗೆ ಎದ್ದೇಳಬೇಕು. ಸೊ ಸಾಟರ್ಡೆ ಸಂಡೇ 2 ದಿನ ರಜಾ ಇರುತ್ತೆ. ಆನಂತರ ಸೋಮವಾರ ನಮಗೆ ಬ್ಯಾಕ್ ಟು ರುಟೀನ್ ಅನ್ನೋ ರೀತಿ ನಾವು ಬೇಗ ಎದ್ಬಿಟ್ಟು ತಿಂಡಿ ಮಾಡೋದಕ್ಕೆ ರೆಡಿ ಮಾಡ್ಕೋಬೇಕು. ಸೊ ನೈಟೇ ಅಕ್ಕಿ ಉದ್ದಿನಬೇಳೆ ಎಲ್ಲನೂ ಕೂಡ ನೆನೆ ಹಾಕಿದ್ದೆ. ಬಿಕಾಸ್ ಬೆಳಗ್ಗೆ ಎದ್ಬಿಟ್ಟು ದೋಸೆ ಹಿಟ್ಟನ್ನು ರುಬ್ಬಿ ಆನಂತರ ನಾನು ದೋಸೆಯನ್ನು ಮಾಡ್ತೀನಿ. ಮೇಜರಾಗಿ ದೋಸೆ ಮಾಡಬೇಕಾದ್ರೆಲ್ಲ ಇದೇ ರೀತಿ ಮಾಡೋದು. ಇಡ್ಲಿ ಏನಾದ್ರು ಮಾಡಬೇಕು ಅಂತ ಅಂದ್ಕೊಂಡಾಗ ಹಿಂದಿನ ದಿನನೇ ನೆನೆ ಹಾಕಿಬಿಟ್ಟು ರುಬ್ಬಿ ಇಟ್ಟಿರ್ತೀನಿ. ಸೊ ಬೆಳಗ್ಗೆ ಎದ್ದಾಗ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅದು ಸೆಕೆ ಇರೋದ್ರಿಂದ ಇವಾಗ ಏನಾಗುತ್ತೆ ಅಂತಂದರೆ ಹುಳಿ ಬರುತ್ತೆ ಅಂತ ನಾನು ದೋಸೆ ಮಾಡಬೇಕಾದ್ರೆ ಈ ರೀತಿ ಮೆಥಡನ್ನು ಯೂಸ್ ಮಾಡ್ತೀನಿ. ಆ ಸಂಜೆ ಅಷ್ಟರಲ್ಲಿ ಹಿಟ್ಟು ಚೆನ್ನಾಗಿ ನೆನ್ಕೊಳ್ಳುತ್ತೆ. ನಾವು ಸಂಜೆ ಆದರೂ ಇಡ್ಲಿ ಮಾಡ್ಕೋಬೋದು ಅಥವಾ ಮಾರ್ನಿಂಗ್ ಎದ್ದಾದರೂ ಇಡ್ಲಿ ಮಾಡೋದಕ್ಕೆ ಚೆನ್ನಾಗಿರುತ್ತೆ. ಮಾರ್ನಿಂಗ್ ಎದ್ದಾದ್ಮೇಲೆ ನಾನು ಮಾಡುವಂಥ ಕೆಲಸ ಮೊದಲು ಬಾಗಿಲಿಗೆ ನೀರು ಹಾಕ್ಬಿಡ್ತೀನಿ. ಆನಂತರ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಸೋಮವಾರ ವಾರ ಆಗಿರೋದ್ರಿಂದ ಏನು ಮಾಡ್ತೀನಿ, ಭಾನುವಾರ ಸಂಜೆನೇ ದೇವ್ರದ್ದು ನೆಲ ಒರೆಸೋದಾಗಿರ್ಬೋದು, ಪಾತ್ರೆಗಳು ತೊಳೆದಿಡೋದಾಗಿರ್ಬೋದು, ಸೊ ಎಲ್ಲನೂ ಮಾಡಿ ಕಂಪ್ಲೀಟ್ ಮಾಡಿ ಆನಂತರ ನಮ್ಮ ತೋಷಿತ್ನ ಎಬ್ಸಿ ವಾಶ್ರೂಮ್ಗೆ ಕಳಿಸ್ಬಿಡ್ತೀನಿ. ಪಲ್ಯ ಮಾಡೋಣ ಅಂತ ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಅಂತ ಅಂದರೆ ಹೀರೆಕಾಯಿ ಪಲ್ಯ ಮಾಡೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲನೇದಾಗಿ ಯೂಶುವಲ್ ಎಣ್ಣೆ, ಸಾಸಿವೆ, ಜೀರಿಗೆ ಹಾಕ್ಬಿಟ್ಟು ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ ಕಟ್ ಮಾಡಿ ಹಾಕಿದ್ದೀನಿ. ಆನಂತರ ಟೊಮೊಟೊ ಕೂಡ ನೀಟಾಗಿ ಕಟ್ ಮಾಡಿ ಹಾಕಿದ್ದೀನಿ. 1 2 ಅಥವಾ 3 ಟೊಮೊಟೊನ ತೆಗೆದುಕೊಳ್ಳಿ. ನನ್ನ ಹಸ್ಬೆಂಡ್ ಇಲ್ಲದೇ ಇರೋ ಕಾರಣಕ್ಕೆ ಸ್ವಲ್ಪ ಮಾತ್ರ ಮಾಡ್ಕೊಳ್ತಿರೋ ಅಂಥದ್ದು. ನೆಕ್ಸ್ಟ್ ಸ್ವಲ್ಪ ಉಪ್ಪನ್ನು ಹಾಕಿ ಬಾಡಿಸಿ ಆದಮೇಲೆ ಏನು ಹೀರೆಕಾಯಿ ಕಟ್ ಮಾಡಿಕೊಂಡು 1 ಅಥವಾ 1.5 ಹಾಕ್ಕೊಂಡ್ರೆ ಸಾಕು. ಹೀರೆಕಾಯಿನ 3 ರಿಂದ 4 ಜನಕ್ಕೆ ಆರಾಮಾಗಿ ಆಗಿಬಿಡುತ್ತೆ. ಅದನ್ನು ಫ್ರೈ ಮಾಡಿ ಆದಮೇಲೆ ಸಾಂಬಾರು ಪೌಡರು, ಗರಂ ಮಸಾಲ, ಸ್ವಲ್ಪ ಎಳ್ಳಿನ ಪುಡಿ ಜೊತೆಗೆ ಕಾಯನ್ನು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಟೇಸ್ಟು. ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು, ಇಲ್ಲಿ ಜಾಸ್ತಿ ನೀರು ಹಾಕಬಾರ್ದು, 1 2 ರಿಂದ 3 ಸ್ಪೂನ್ ನೀರು ಹಾಕಿದ್ರೆ ಸಾಕು, ತುಂಬಾ ಚೆನ್ನಾಗಿ ಬರುತ್ತೆ. ಇಲ್ಲಿ ನಾನು ನೀರು ಥರ ಏನು ಮಾಡ್ಕೊಳ್ತಿಲ್ಲ. ಸೊ ಗಟ್ಟಿಯಾಗಿ ದೋಸೆಗೆ ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ತಿರುವಂಥದ್ದು. ಸೊ ಪಲ್ಯ ಸಿಂಪಲ್ಲಾಗಿ ಈ ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ನಾವು ಜಾಸ್ತಿ ಮಸಾಲ ಎಲ್ಲ ರುಬ್ಕೊಂಡು ಮಾಡೋದಕ್ಕಿಂತ ಮಕ್ಕಳಿಗೆ ಈ ರೀತಿ ಮಾಡಿಕೊಟ್ರೇ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಆನಂತರ ನಮ್ಮ ತೋಷಿತ್ ಕೂಡ ಪೂಜೆ ಎಲ್ಲ ಮುಗಿಸ್ಕೊಂಡು ತಿಂದು ರೆಡಿಯಾಗಿ ಸ್ಕೂಲ್ಗೆ ಹೋದರು. ಆನಂತರ ಇಲ್ಲಿ ಮಾವಿನಕಾಯನ್ನು ಕಟ್ ಮಾಡಿ ಒಣಗಾಕೋದಕ್ಕೆ, ಅಂದರೆ ಉಪ್ಪಿನಕಾಯಿಗೆ ಒಣಗಾಕೊಳ್ತೀವಲ್ವಾ, ಸೊ ಅದನ್ನು ಕಟ್ ಮಾಡೋದಕ್ಕೆ ಅಂತ ತೊಗೊಂಬಂದು ಇಟ್ಟಿದ್ರು. ಮಧ್ಯಾಹ್ನ ದಿಯಾ ಕೂಡ ದೋಸೆನೇ ಬೇಕು ಅಂತ ದೋಸೆನೇ ಹಾಕಿಸ್ಕೊಂಡು ತಿಂದು ಮಲ್ಕೊಂಡ್ಬಿಟ್ರು. ಆಲ್ರೆಡಿ ಮಾತಾಡ್ತಾ ಹಾಗೆ ಮಲ್ಗೋಗ್ಬಿಟ್ಟಿದ್ಲು. ಇನ್ನು ತೋಷಿತ್ ಬರೋ ಅಷ್ಟರಲ್ಲಿ ಅಡುಗೆ ಕೂಡ ಮಾಡಬೇಕು. ಸೊ ದೋಸೆನೇ ಮತ್ತೇನು ಕೊಡೋದು, ಮಧ್ಯಾಹ್ನ ಲಂಚ್ಗೂ ಕೂಡ ಅದೇ ತಿಂದಿರ್ತಾರೆ ಅಂತ ಸಾಂಬಾರು ಮಾಡೋಣ, ಅದರಲ್ಲೂ ಮೊಳಕೆ ಕಟ್ಟಿರೋ ಹುಳ್ಳಿಕಾಳು ಸಾಂಬಾರು ಮಾಡೋಣ ಅಂತ ಇಲ್ಲಿ ಮೊದಲನೇದಾಗಿ ಕುಕ್ಕರ್ಗೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಬಿಟ್ಟು ಆನಂತರ ಸ್ವಲ್ಪ ಜೀರಿಗೆ, ಕರಿಬೇವು, ಆನಂತರ ಒಂದು ಅರ್ಧ ಈರುಳ್ಳಿಯನ್ನು ಕಟ್ ಮಾಡ್ಕೊಂಡು ಹಾಕ್ಕೊಂಡು ನೀಟಾಗಿ ಬಾಡಿಸ್ಕೊಂಡು ಆನಂತರ ಒಂದು ಬೌಲ್ ಆಗೋವಷ್ಟು ಮೊಳಕೆ ಕಟ್ಟಿರೋ ಹುಳ್ಳಿಕಾಳನ್ನು ತೆಗೆದುಕೊಂಡು ಒಗ್ಗರಣೆಯಲ್ಲೇ ನಾವು ನೀಟಾಗಿ ಹಸಿ ಸ್ಮೆಲ್ ಹೋಗೋವರೆಗೂ ಬಾಡಿಸ್ಕೋಬೇಕಾಗುತ್ತೆ. ಯಾಕೆ ಅಂತಂದರೆ ಹಸಿ ಸ್ಮೆಲ್ ಇದ್ದರೆ ಚೆನ್ನಾಗಿ ಬರೋದಿಲ್ಲ ಟೇಸ್ಟು. ಸೊ ಹಾಗಾಗಿ ಮೊದಲನೇದಾಗಿ ಇಲ್ಲಿ ಖಾರ ರುಬ್ಬೋದಕ್ಕೆ ಈರುಳ್ಳಿ, 1 ಸ್ಪೂನ್ ಖಾರದ ಪುಡಿ, 1 ಸ್ಪೂನ್ ಸಾಂಬಾರು ಪೌಡರು, ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೋಬೇಕು. ಸೊ ಗ್ರೈಂಡ್ ಆದಂತಹ ಒಂದು ಮಸಾಲೆಯನ್ನು ನಾವೇನು ಒಗ್ಗರಣೆ ಹಾಕಿರ್ತೀವಲ್ವ ಹುಳ್ಳಿಕಾಳು, ಸೊ ಅದಕ್ಕೇ ಡೈರೆಕ್ಟಾಗಿ ಹಾಕಿಬಿಟ್ಟು ನೀಟಾಗಿ ಒಂದು ಸ್ವಲ್ಪ ಕುದಿ ಬರೋವರೆಗೂ ಕುದಿಸ್ಕೋಬೇಕಾಗುತ್ತೆ. ಸ್ವಲ್ಪ ನೀರು, 1 ಗ್ಲಾಸ್ ನೀರು ಹಾಕಿದ್ರೆ ಸಾಕು ಇದನ್ನು ಬೇಯಿಸೋದಕ್ಕೆ. ಸೊ ಅದನ್ನು 1 2 ವಿಷಲ್ ಕೂಗೋ ಅಷ್ಟರಲ್ಲಿ ನಾವು ಮತ್ತೆ ಮಸಾಲೆ ರುಬ್ಕೊಳ್ಳೋದಕ್ಕೆ ಇಲ್ಲಿ ಕಾಯಿ, ಅಕ್ಕಿ ಹಿಟ್ಟು, ಹುಣಸೆ ಹಣ್ಣು, ಬೇಯಿಸ್ಕೊಂಡಿರುವಂತಹ 2 ಟೊಮೊಟೊವನ್ನು ಹಾಕಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ನುಣ್ಣಗೆ ಇದನ್ನು ಕೂಡ ಗ್ರೈಂಡ್ ಮಾಡಿಕೊಂಡ್ರೆ ಅಷ್ಟರಲ್ಲಿ ಕುಕ್ಕರ್ ವಿಷಲ್ ಕೂಡ ಬಿಟ್ಟಿರುತ್ತೆ. ಸೊ ಹುಳ್ಳಿಕಾಳು ಮಿಶ್ರಣಕ್ಕೆ ಇವಾಗ ಮತ್ತೆ ರುಬ್ಬಿರುವಂತಹ ಖಾರವನ್ನು ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ತೀರಾ ಗಟ್ಟಿಯಾಗೂ ಇರಬಾರ್ದು, ತೀರಾ ಸಾಂಬಾರು ತೆಳು ಬಂದ್ರೂ ಕೂಡ ಟೇಸ್ಟ್ ಹೊರಟೋಗ್ಬಿಡುತ್ತೆ. ಸೊ ಈ ರೀತಿ ಕುದಿ ಬಂದರೆ ಕಂಪ್ಲೀಟಾಗಿ ಸಾಂಬಾರು ರೆಡಿ ಆಗಿಬಿಡುತ್ತೆ. ಕೊನೆಯದಾಗಿ ನೀವು ಕೊತ್ತಂಬರಿ ಸೊಪ್ಪು ಹಾಕಿದ್ರೂ ಕೂಡ ಹಾಕ್ಕೋಬೋದು. ನೆಕ್ಸ್ಟು ಇಲ್ಲಿ ಬಿಸಿ ಅನ್ನಕ್ಕೆ ಮೊಳಕೆ ಹುಳ್ಳಿಕಾಳು ಸಾಂಬಾರು ತುಪ್ಪನ ಹಾಕ್ಕೊಂಡು ತಿಂತಾ ಇದ್ದರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅದರಲ್ಲೂ ಮುದ್ದೆಗೆ ಮಾಡಿಸಿರುವಂಥ ಸಾಂಬಾರು, ದಿಸ್ ಈಸ್ ಒನ್ ಆಫ್ ಮೈ ಫೇವ್ರೆಟ್ ಸಾಂಬಾರು ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಅಷ್ಟರಲ್ಲಿ ತೋಷಿತ್ ಕೂಡ ಬಂದು ಫ್ರೆಶ್ ಅಪ್ ಆದರೂ. ಆನಂತರ ಅವನಿಗೂ ಕೂಡ ಊಟ ಮಾಡಿಸ್ದೆ. ಊಟ ಮಾಡಿ ಒಂದು 15 ಮಿನಿಟ್ಸ್, ಹಾಫ್ ಆನ್ ಅವರು ಟಿ ವಿ ನೋಡ್ಕೊಂಡು ಕೂತ್ಕೊಳ್ತಾನೆ. ಸೊ ಮೈಂಡ್ ಫ್ರೆಶ್ ಆಗಲಿ ಅಂತ ಸುಮ್ಮನೆ ಆಗಿಬಿಡ್ತೀನಿ. ನಾನು ಅಷ್ಟರಲ್ಲಿ ಕಸ ಎಲ್ಲ ಹೊಡೆದ್ಬಿಟ್ಟು ನಾನು ಕೂಡ ಫೇಸ್ ವಾಶ್ ಎಲ್ಲ ಮಾಡಿಕೊಂಡು ಆನಂತರ ಪೂಜೆ ಕೂಡ ಮುಗಿಸ್ಕೊಂಡೆ. ನಮ್ಮ ದಿಯಾ ಕೂಡ ನಾನು ಪೂಜೆ ಮಾಡೋದಕ್ಕೆ ಹೋಗ್ಬಿಟ್ರೆ ಬಂದುಬಿಡ್ತಾಳೆ. ಸೊ ಅದು ಮಿಸ್ಸೇ ಮಾಡೋದಿಲ್ಲ. ಸೊ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.